श्री गणेशाय नमः. ओम समर्थ सद्गुರು ಶ್ರೀ ಸಾಯಿ ಲೀಲಾಮೃತಾಯ. ಸಾಯಿ ಲೀಲಾಮೃತ ಅಧ್ಯಾಯ 11. ಆಶ್ರಿತ ಕಲ್ಪವೃಕ್ಷ. ಭಗವಂತ ಸರ್ವಜೀವಿಗಳನ್ನು ಸೃಷ್ಟಿಸಿ ಅವರೆಲ್ಲರಿಗೂ ತಂದೆಯಾದ ತಾನೇ ಪಂಚಭೂತಗಳಾಗಿ ತನ್ನಿಂದಲೇ ಜೀವಿಗಳೆಲ್ಲರಿಗೂ ದೇಹಗಳನ್ನು ಕೊಟ್ಟು ಪೋಷಣೆ ಮಾಡಿ ತಾಯಿಯಾದ ವೇದಗಳಿಂದ ಮೊದಲುಗೊಂಡು ಸರ್ವಶಾಸ್ತ್ರಗಳನ್ನು ಅನುಗ್ರಹಿಸಿ ಆಪ್ತವಾಕ್ಯವನ್ನು ನುಡಿಯುವ ಮಿತ್ರನಾದ. ಸಕಲ ಸೃಷ್ಟಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದರಿಂದ ಜೀವರುಗಳಿಗೆ ಈಶ್ವರನಾದ. ಮಹನೀಯರ ರೂಪದವತರಿಸಿ ಗುರುವಾದ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ವಿವಿಧ ರೀತಿಯಲ್ಲಿ ಸಮಸ್ತ ಜೀವಿಗಳ ಶ್ರೇಯಸ್ಸಿಗೋಸ್ಕರ ತನ್ನನ್ನು ತಾನೇ ಅವರಿಗೆ ದತ್ತನಾಗಿ ಅಂಕಿತನನ್ನಾಗಿ ಮಾಡಿಕೊಂಡ. ಭೂಮಿಯ ಮೇಲೆ ಅವನ ಪ್ರತಿರೂಪವಾದ ಸದ್ಗುರುವಿನ ರೂಪದಲ್ಲಿ ಅವನು ಅವತರಿಸಿದಾಗ ತನ್ನನ್ನು ಆಶ್ರಯಿಸಿದವರಿಗೆಲ್ಲ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗುತ್ತಾನೆ. ಇದೇ ಶ್ರೀ ಸಾಯಿ ಚರಿತ್ರೆಯಲ್ಲ. ಆದುದರಿಂದಲೇ ಅವನ ಚರಿತ್ರೆಯನ್ನು ಶ್ರೀ ಸಾಯಿ ಲೀಲಾಮೃತವೆನ್ನುವುದು ಸಮಂಜಸವಾಗಿದೆ. ಕೇವಲ ತಮ್ಮ ಮಾತಿನಿಂದಲೇ ಅನೇಕ ಜನಕ್ಕೆ ಬಾಬಾ ಕಷ್ಟ ನಿವಾರಣೆ ಮಾಡಿದರು. ಒಂದು ದಿನ ಶ್ಯಾಮ ಅವರ ಕೈಯನ್ನು ಒರೆಸುತ್ತಿದ್ದಾಗ ಬಾಬಾ ಪ್ರೇಮದಿಂದ ಅವನ ಕೆನ್ನೆಯನ್ನು ಚಿಗುಟಿದರು. ಆಗ ಅವನು ಕೋಪ ಬಂದವನಂತೆ ನಟಿಸಿದಾಗ, 72 ಜನ್ಮಗಳಿಂದ ರಕ್ಷಿಸುತ್ತಾ ಇದ್ದರೂ ನಾನು ನಿನ್ನನ್ನು ಎಂದೂ ಜಿಗುಟಲೇ ಇಲ್ಲ. ಈಗ ಮುಟ್ಟಿಯೂ ಮುಟ್ಟದ ಹಾಗೆ ಜಿಗುಟುವುದಕ್ಕೆ ಏಕೆ ಕೋಪಿಸಿಕೊಳ್ಳುತ್ತೀಯ ಎಂದರು. ಬಾಬಾ, ಹೀಗೆ ಜಿಗುಟುವ ದೇವರು ನನಗೆ ಬೇಡ. ಪ್ರೇಮದಿಂದ ಮುತ್ತುಗಳನ್ನು ನೀಯುವ ಮಿಠಾಯಿ ಕೊಡುವ ದೈವವೇ ನನಗೆ ಬೇಕು. ನಿಮ್ಮ ಮೇಲೆ ನಾನು ಅಂತಹ ಪೂರ್ಣ ವಿಶ್ವಾಸವನ್ನಿಟ್ಟುಕೊಳ್ಳುವ ಹಾಗೆ ನನ್ನನ್ನು ಅನುಗ್ರಹಿಸಿ ಎಂದು ಬೇಡಿದ ಶ್ಯಾಮ. ಸಾಯಿ, ನಾನು ಬಂದಿರುವುದು ಅದಕ್ಕಾಗಿಯೇ ಎಂದು ಆಶೀರ್ವದಿಸಿದರು. ಆದರೆ ಒಂದು ಸಾರಿ ಶ್ಯಾಮನಿಗೆ ಹಾವು ಕಡಿದು ಬಹುಬೇಗ ವಿಷವೇರಿತು. ಅವನ ಸ್ನೇಹಿತರು ವಿಠೋಬಾಲಯಕ್ಕೆ ಹೋಗೋಣವೆಂದರೆ ಅವನು ಮಸೀದಿಗೆ ಹೋಗಿ ಅದರ ಮೆಟ್ಟಲು ಹತ್ತುತ್ತಿದ್ದನು. ಬಾಬಾ ಉಗ್ರರಾಗಿ, ಎಲ್ಲವೋ ಕಳ್ಳ ಪೂಜಾರಿ, ಮೇಲಕ್ಕೆ ಹತ್ತಬೇಡ, ಇಳಿ ಕೆಳಕ್ಕೆ, ಹೋಗು ಹೊರಕ್ಕೆ, ಮೇಲೆ ಕೇರಿದೆಯೋ ಹುಷಾರ್ ಎಂದು ಗದರಿಸಿಕೊಂಡರು. ಶ್ಯಾಮ ಬೆಕ್ಕಸಬರಿಗಾದ. ಆದರೆ ಬಾಬಾ ಮರುಕ್ಷಣದಲ್ಲಿಯೇ ಅತಿ ಪ್ರೇಮದಿಂದ, ಭಯವೇನಿಲ್ಲ, ಈ ಫಕೀರ ನಿನ್ನನ್ನು ತಪ್ಪದೇ ಕಾಪಾಡುತ್ತಾನೆ ಎಂದರು. ತಕ್ಷಣವೇ ಶ್ಯಾಮನಿಗೆ ನೋವು ಕಡಿಮೆಯಾಯಿತು. ಅದಕ್ಕೆ ಮುಂಚೆ ಬಾಬಾ ರೀಗಿಕೊಂಡಿದ್ದು ಶ್ಯಾಮನ ರಕ್ತದಲ್ಲಿ ಸೇರಿಕೊಂಡು ಮೇಲಕ್ಕೇರುತ್ತಿದ್ದ ವಿಷವನ್ನು ಶ್ರೀಮತಿ ಮಾಲಾಬಾಯಿಗೆ ಕ್ಷಯರೋಗ ಬಂದಿತ್ತು. ಯಾವ ಚಿಕಿತ್ಸೆಯಿಂದಲೂ ಪ್ರಯೋಜನವಾಗದಿದ್ದುದರಿಂದ ಆಕೆ ಶಿರಡಿಗೆ ಬಂದಳು. ಬಾಬಾ ಆಕೆಯನ್ನು ಆಶೀರ್ವದಿಸಿ ಕೇವಲ ಒಂದು ದುಪ್ಪಟಿಯ ಮೇಲೆ ಮಲಗಿಕೊಳ್ಳಬೇಕೆಂದು, ನೀರು ಮಾತ್ರ ಕುಡಿಯಬೇಕೆಂದು ಹೇಳಿದರು. 1 ವಾರದೊಳಗಾಗಿ ಆಕೆ ಮರಣವನ್ನಪ್ಪಿದಳು. ಮಾರನೆಯ ಬೆಳಗ್ಗೆ 8 ಗಂಟೆಯಾದರೂ ಬಾಬಾ ಚಾವಡಿಯಲ್ಲೇ ಎದ್ದು ಬಿಟ್ಟರು. ಅಂತ್ಯಕ್ರಿಯೆಗೆ ಏರ್ಪಾಡು ಮಾಡಿಕೊಳ್ಳುತ್ತಿದ್ದಾಗ ಆಕೆ ಪುನಃ ಪ್ರಾಣ ಬಂದಿತು. ಆಕೆ, ನನ್ನನ್ನು ಯಾವನೋ ಒಬ್ಬ ಕಪ್ಪು ಮನುಷ್ಯ ಎತ್ತುಕೊಂಡು ಹೋಗುತ್ತಿದ್ದಾಗ ನನ್ನ ಕೂಗು ಕೇಳಿ ಸಾಯಿ ಬಂದು ನನ್ನನ್ನು ಬಿಡಿಸಿಕೊಂಡು ಬಂದರು ಎಂದು ಹೇಳಿದಳು. ಅಲ್ಲಿಯವರೆಗೂ ಆಕೆ ಚಾವಡಿಯನ್ನು ನೋಡಿರಲಿಲ್ಲ, ಆದರೂ ಅದನ್ನು ಚೆನ್ನಾಗಿ ವರ್ಣಿಸಿದಳು. ಆಕೆ ಮೇಲೇಳುವ ಹೊತ್ತಿಗೆ ಸರಿಯಾಗಿ ಸಾಯಿ ಆವೇಶದಿಂದ ಬೈಯುತ್ತಾ, ಸರ್ಕಾರದಿಂದ ಬೆದರಿಸುತ್ತಾ ಏಕೆ ಹೊರಕ್ಕೆ ಬಂದರೆಂದು ಆಗ ಎಲ್ಲರಿಗೂ ಅರ್ಥವಾಯಿತು. ಡಾಕ್ಟರ್ ಪಿಳ್ಳೆಗೆ ನಾರುಕುರು ಎದ್ದಿತ್ತು. ಆತ ನೋವನ್ನು ಸಹಿಸಲಾರದೆ ಅದನ್ನು ತನ್ನ 10 ಜನ್ಮಗಳಿಗೆ ಹರಡಿ ಅದರ ಬಾಧೆಯನ್ನು ತಡೆಯುವಷ್ಟರ ಮಟ್ಟಿಗಾದರೂ ಕಡಿಮೆ ಮಾಡಬೇಕೆಂದು ಬಾಬಾಗೆ ಮರೆಯಿಟ್ಟುಕೊಂಡನು. ಸಾಯಿ 10 ಜನ್ಮಗಳೇಕೆ, 10 ದಿನಗಳು ಸಾಕು ಎಂದು ಹೇಳಿ ಅವನನ್ನು ಕರೆಯಿಸಿ ತಮ್ಮ ದಿಂಬಿಗೆ ಒರಗಿಕೊಳ್ಳಬೇಕೆಂದು ಹೇಳಿ, ಸಹನೆಯಿಂದ ಕರ್ಮಫಲವನ್ನು ಅನುಭವಿಸು, ಸರ್ವಕರ್ತನಾದ ದೈವಕ್ಕೆ ಶರಣಾಗು, ಅವನು ಹೇಗೆ ಸರಿ ಮಾಡುತ್ತಾನೆ ನೋಡು ಎಂದರು. ಮಾರನೆಯ ದಿನ ಬಾಬಾ ಈಗೊಂದು ಕಾಗೆ ಬಂದು ಈ ಕುರುವನ್ನು ಚುಚ್ಚಿದ ತಕ್ಷಣವೇ ನೋವು ತಗ್ಬೋದು ಎಂದರು. ಇಷ್ಟರಲ್ಲಿ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಅಬ್ದುಲ್ಲಾ ಕಾಣದೆ ಅಡವಿ ಪಿಳ್ಳೆಯ ಕಾಲಿನ ಮೇಲೆ ತನ್ನ ಕಾಲಿಟ್ಟನು. ಆಗ ಹುಣ್ಣು ಒಡೆದು ಒಳಗಿದ್ದ ಹುಳುಗಳೆಲ್ಲ ಹೊರೆ ಬಂದವು. ಸ್ವಲ್ಪ ಹೊತ್ತಾದ ಮೇಲೆ ಪಿಳ್ಳೆ ಕಾಗೆ ಯಾವಾಗ ಬರುವುದು ಎಂದು ಕೇಳಿದ. ಆ ಕಾಗೆ ಈಗಾಗಲೇ ಬಂದು ಕುರುವನ್ನು ಚುಚ್ಚಿ ಹೋಯಿತಲ್ಲ ಎಂದರು ಬಾಬಾ. ಕೆಲವೇ ದಿನಗಳಲ್ಲಿ ಕುರು ಗುಣವಾಯಿತು. ಏಕೋ ಏನೋ ಅಬ್ದುಲ್ಲನನ್ನು ಬಾಬಾ ಕಾಗೆ ಎನ್ನುತ್ತಿದ್ದರು. ಒಂದು ಸಾರಿ ಶಿರಡಿಯಲ್ಲಿ ಪ್ಲೇಗು ತಾನಾಗಿ ಹರಡಿ ಎಲ್ಲರೂ ಊರು ಬಿಟ್ಟು ಹೋಗುತ್ತಿದ್ದರು. ನಂದರಾಮ ಮಾರ್ವಾಡಿಗೂ ಸಹ ಜ್ವರದಿಂದ ಕಣ್ಣು ಕೆಂಪೇರಿತ್ತು. ಆತ ಭಯದಿಂದ ಆ ಊರು ಬಿಟ್ಟು ಹೋಗಲು ಬಾಬಾ ಅನುಮತಿ ಕೇಳಿದಾಗ, ಸಾಯಿ, ನೀನು ಹಾರಿ ಹೋಗಬೇಕಾಗಿದ್ದೇನಿಲ್ಲ, ನಾನಿರುವವರೆಗೂ ನಿನಗೆಂಥ ಆಪತ್ತು ಆಗದು ಎಂದರು. ಕೂಡಲೇ ಅವನಿಗೆ ಜ್ವರ ತೆಗ್ಗಿತು. ಹಾಗೆಯೇ 1911ರಲ್ಲಿ ಒಬ್ಬ ವೈಶ್ಯ ತನ್ನ ಹೆಣ್ಣು ಮಗುವನ್ನೆತ್ತಿಕೊಂಡು ಬಂದನು. ಮಗುವಿನ ಕಾಲುಗಳು ಸತ್ತು ಹೀನವಾಗಿದ್ದವು. ಸಾಯಿ ಆ ಮಗುವನ್ನು ಆಶೀರ್ವದಿಸಿ ಕೆಲವು ದಿನ ಶಿರಡಿಯಲ್ಲಿ ಇಟ್ಟುಕೊಂಡರು. 3 ದಿನಗಳಲ್ಲಿ ಆ ಮಗು ಮೇಲಕ್ಕೆದ್ದು ನಡೆಯುವಂತಾದಳು. ಅದೇ ರೀತಿ ಬಾಬಾ ಗಯಾಸಿನ್ ಎನ್ನುವ ರೈಲ್ವೆ ನೌಕರನ ಹೆಂಡತಿಯ ಪಾರ್ಶ್ವವಾಯುವನ್ನು ಗುಣಪಡಿಸಿದರು. ಪರಬನಿ ಎಂಬ ಊರಿಂದ ಒಬ್ಬಾತ ಬಂದು ತನ್ನ ಮೇಲೆ ಯಾರೋ ಮಂತ್ರ ಪ್ರಯೋಗ ಮಾಡಿರುವರೆಂದು, ಅದರಿಂದ ತನಗೆ ಅನ್ನವೆಲ್ಲ ಕೂದಲಿನ ಹಾಗೆ ಕಂಡು ದುರ್ವಾಸನೆ ಬಡುತ್ತಿದೆ ಎಂದು
ತನ್ನನ್ನು ರಕ್ಷಿಸುವವರು ಇಲ್ಲವೆಂದು ಗೋಳಾಡಿಕೊಂಡನು. ಬಾಬಾ ಅಲ್ಲಾ ಅಚ್ಛಾ ಕರೇಗ, ಅಲ್ಲಾ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಆಶೀರ್ವಾದ ಮಾಡಿದರು. ಅಷ್ಟರಿಂದಲೇ ಅವನ ಕಷ್ಟ ನಿವಾರಣೆಯಾಯಿತು. ಒಂದು ದಿನ ಒಬ್ಬ ಬಡ ಹೆಂಗಸು ನಮಸ್ಕರಿಸಿದ ಕೂಡಲೇ ಬಾಬಾ, ಅಮ್ಮ, ನಿಮ್ಮ ಮನೆಗೆ ಬರುತ್ತೇನೆ, ನಿರಾಕರಿಸಬೇಡ ಎಂದು ನಿನ್ನ ಗಂಡನಿಗೆ ಹೇಳು ಎಂದರು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ತಕ್ಷಣವೇ ವಾಡಾದಲ್ಲಿದ್ದ ದೀಕ್ಷಿತನಿಗೆ ಆ ಬಡ ಕುಟುಂಬಕ್ಕೆ ಸಹಾಯ ಮಾಡಬೇಕೆನಿಸಿತು. ದೀಕ್ಷಿತ ಒಂದು ಕವರಿನಲ್ಲಿ ಸ್ವಲ್ಪ ಹಣವನ್ನಿಟ್ಟು ಮಸೀದಿಗೆ ಹೋಗಿ, ಬಾಬಾ ಇದನ್ನು ಕಳುಹಿಸಲಿ ಎಂದು ಕೇಳಿದನು. ಯಾರಿಗೆ, ಏತಕ್ಕೆ ಎಂದು ಏನನ್ನೂ ಕೇಳದೆ ಕಳುಹಿಸು ಎಂದರು. ಆ ಹಣವನ್ನು ನೋಡಿದ ತಕ್ಷಣವೇ ಆ ಬಡ ಹೆಂಗಸಿಗೆ ತಾಯಿಯ ಮಾತುಗಳು ಅರ್ಥವಾದವು. ಕೇಳಿಕೊಳ್ಳದೆ ಲಭಿಸುವ ಸಹಾಯವನ್ನು ಭಗವತ್ ಪ್ರಸಾದವೆಂದು ಭಾವಿಸಬೇಕೆಂದೇ ಸಾಯಿ ಭಾವ. ಒಂದು ದಿನ ನಿರ್ಗತಿಕನಾದ ಕಾರ್ಣಿಕನನ್ನು ನೋಡಿ ಸಾಯಿ ನಗುತ್ತಾ, ಅವೋ ಸಾವುಕಾರ್, ಬಾರಯ್ಯ ಸಾವುಕಾರ್ ಎಂದರು. ಕೆಲವೇ ವರ್ಷಗಳಲ್ಲಿ ಆತ ಕೋಟೇಶ್ವರನಾಗಿದ್ದ. ನಾರಾಯಣಗಾಂನ ಭೀಮಾಜಿ ಪಾಟೀಲ್ಗೆ ಕ್ಷಯರೋಗ ಬಂದು ಆಗಾಗ ರಕ್ತವಾಂತಿಯಾಗುತ್ತಿತ್ತು. ಅವನು ಬದುಕಲಾರನೆಂದು ವೈದ್ಯರು ಕೈ ಬಿಟ್ಟಿದ್ದರು. ನಾನಾ ಸಾಹೇಬ್ ಸಲಹೆ ಮೇರೆಗೆ ಆತ ಶಿರಡಿ ದರ್ಶನಕ್ಕೆ ಬಂದನು. ಶ್ರೀ ಸಾಯಿ ಮೊದಲು ಆತನಿಗೆ ಆ ವ್ಯಾಧಿ ಪೂರ್ವ ಫಲವೆಂದು, ತಾವು ಅದನ್ನು ನಿವಾರಿಸುವುದಿಲ್ಲವೆಂದು ಹೇಳಿದರು. ಆತ ಕಣ್ಣೀರಿಡುತ್ತಾ ಶರಣ ಹೋದಾಗ ಮನ ಕರಗಿದ ಸಾಯಿ, ಭಯಪಡಬೇಡ, ಈ ಮಸೀದಿಯಲ್ಲಿ ಕಾಲಿಟ್ಟ ತಕ್ಷಣವೇ ಎಂತಹ ಕಷ್ಟವಾದರೂ ತೀರಿ ಹೋಗುವುದು, ಇಲ್ಲಿಯ ಫಕೀರ ದಯಾಮಯ ಅಂದರು. ಸಾಯಿಯನ್ನು ದರ್ಶಿಸಿದಂದಿನಿಂದಲೇ ಅವನ ರಕ್ತವಾಂತಿ ನಿಂತು ಹೋಯಿತು. ಅವನ ಪರಿಸ್ಥಿತಿ ಸುಧಾರಿಸಿತು. ಬಾಬಾ ಆತನನ್ನು ಭೀಮಾಬಾಯಿಯ ಮನೆ ಹತ್ತಿರ ಇರು ಎಂದು ಹೇಳಿದರು. ನಿಜವಾಗಿಯೂ ಆ ಸ್ಥಳ ಅಂತಹ ರೋಗಿಗಳೇ ಸುತಾರಾಮ್ ಸರಿಯಾದ್ದಲ್ಲ. ಕೆಲವು ದಿನಗಳಾದ ಮೇಲೆ ಅವನಿಗೆ 2 ಕನಸುಗಳಾದವು. ಮೊದಲನೇ ಕನಸಿನಲ್ಲಿ ಪದ್ಯವನ್ನು ಒಪ್ಪಿಸಿದ್ದಕ್ಕಾಗಿ ಭೀಮಾಜಿಯನ್ನು ಅವರ ಮೇಷ್ಟ್ರು ಹೊಡೆದರು. 2ನೇ ಕನಸಿನಲ್ಲಿ ಅವನ ಎದೆಗುಂಡಿಗೆಯ ಮೇಲೆ ಯಾರೋ ಏನೋ ಒಂದು ದೊಡ್ಡ ಉರುಳು ಕಲ್ಲನ್ನು ರೋಲರ್ ಹಾಗೂ ಹೀಗೂ ಉಳಿಸುತ್ತಿದ್ದಾರೆ. ಆತನಿಗೆ ಸಹಿಸಲಾರದ ನೋವುಂಟಾಯಿತು. ಎಚ್ಚರವಾಗುವ ಹೊತ್ತಿಗೆ ಆತನ ವ್ಯಾಧಿ ಪೂರ್ಣವಾಗಿ ಗುಣವಾಗಿತ್ತು. ಅದಕ್ಕೆ ಕೃತಜ್ಞನಾಗಿ ಅವನು ಶ್ರೀ ಸಾಯಿ ವ್ರತವನ್ನು ಆಚರಿಸುತ್ತಿದ್ದನು. ಕ್ರೂರ ಗ್ರಹಬಲವೂ ಕೂಡ ಗುರುವಿನ ಅನುಗ್ರಹ ಶಕ್ತಿಯ ಮುಂದೆ ಬಹು ಅಲ್ಪವೇ. ಒಬ್ಬ ಜ್ಯೋತಿಷಿ ಒಂದು ದಿನ ಬೂಟಿಗೆ ಕಂಟಕವಿದೆ ಎಂದು ಹೇಳಿದನು. ಬೂಟಿ ಹತ್ತಿರ ಸಾಯಿ, ಏನು ನಿನಗೆ ಕಂಟಕವಿದೆಯೇ? ಅದೇನು ಮಾಡುವುದು? ನಾನು ನೋಡುತ್ತೇನೆ ಎಂದರು. ಅದು ಕತ್ತಲಲ್ಲಿ ಬೂಟಿ ಹೊರಕ್ಕೆ ಹೋದಾಗ ಒಂದು ದೊಡ್ಡ ಹಾವು ಎದುರಾದರೂ ಅದು ಏನೂ ಮಾಡಲಿಲ್ಲ. ಒಂದು ಸಾರಿ ಮೇರೀಕರಣ ಹತ್ತಿರ, ಸಾಯಿ, ನಿನಗೆ ದ್ವಾರಕಾಮಯಿ ಗೊತ್ತೇನು? ಈಗ ನೀನು ಕುಳಿತಿರುವ ಜಾಗವದೇ. ಈ ಮಸೀದಿಯ ತಾಯಿಯನ್ನು ಆಶ್ರಯಿಸಿದರೆ ಎಲ್ಲ ಕಷ್ಟಗಳು ತಲುಗುತ್ತವೆ ಎಂದರು. ಆಗ ಅವರು ತಮ್ಮ ಕೈಯನ್ನು ಹಾವಿನ ಹಾಗೆ ಮಾಡಿ, ಆ ದೊಡ್ಡ ಮನುಷ್ಯನೇನೋ ಬಹು ಭಯಂಕರ, ಆದರೆ ದ್ವಾರಕಾಮಯಿಯ ಮಕ್ಕಳನ್ನು ಆತನೇನೂ ಮಾಡೋದಿಲ್ಲ. ಆತನನ್ನು ನಾವು ವಿನೋದ ಭಾವದಿಂದ ನೋಡಬಹುದು ಎಂದರು. ಬೂಟಿ ಮಾರನೇ ರಾತ್ರಿ ಚಿತಲಿಗೆ ಹೋಗಿ ಮಾರುತಿ ದೇವಾಲಯದಲ್ಲಿ ಇಳಿದುಕೊಂಡಿದ್ದನು. ಅಲ್ಲಿ ಅವನ ಉತ್ತರೆಯದ ಮೇಲೆ ದೊಡ್ಡ ಹಾವೊಂದು ಹರಿದು ಹೋದರೂ ಅವನನ್ನೇನೂ ಮಾಡಲಿಲ್ಲ. ಸಾಯಿ ನಮ್ಮನ್ನು ಯಾವ ರೂಪದಲ್ಲಿ ಬೇಕಾದರೂ ಸಲಹಬಹುದು. ತೊಂಡಲ್ಕರ್ ಎನ್ನುವ ಭಕ್ತನ ಮಗನ ಜಾತಕದಲ್ಲಿ ಗ್ರಹದಶೆ ಚೆನ್ನಾಗಿಲ್ಲದಿರುವುದರಿಂದ ಅವನು ಪರೀಕ್ಷೆಯಲ್ಲಿ ಪಾಸಾಗಲಾರನೆಂದು ಜ್ಯೋತಿಷ್ಯರೆಲ್ಲರೂ ಹೇಳಿದ್ದರು. ಅದಕ್ಕೆ ಆ ಹುಡುಗ ಭಯಪಟ್ಟು ಆ ವರ್ಷದ ಪರೀಕ್ಷೆಗೆ ಹೋಗುವುದಿಲ್ಲವೆಂದು ಹಠ ಹಿಡಿದನು. ಈ ವಿಷಯವನ್ನು ಅವರಮ್ಮ ಬಾಬಾ ಹತ್ತಿರ ಹೇಳಿಕೊಂಡರು. ಅದಕ್ಕೆ ಬಾಬಾ, ನನ್ನನ್ನು ನಂಬಿಕೋ ಎಂದು ನಿನ್ನ ಮಗನಿಗೆ ಹೇಳು. ಜಾತಕ ಜ್ಯೋತಿಷ್ಯರು ಹೇಳಿದ ಮಾತನ್ನು ಲಕ್ಷಿಸದೆ ಮನಸ್ಸಿಟ್ಟು ಓದಿಕೋ ಎಂದು ಹೇಳು. ಧೈರ್ಯವಾಗಿ ಪರೀಕ್ಷೆಗೆ ಹೋಗೆಂದು ಹೇಳು. ತಪ್ಪದೇ ಪಾಸಾಗುತ್ತಾನೆ ಎಂದರು. ಆ ಹುಡುಗ ಹಾಗೆ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಹಾಗೆಯೇ ದಾಮೋದರ ರಾಷ್ಟ್ರನಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ಜ್ಯೋತಿಷರೆಲ್ಲರೂ ಅವನಿಗೆ ಸಂತಾನ ಪ್ರಾಪ್ತಿ ಇಲ್ಲವೆಂದು ಹೇಳಿದರು. ಆದರೆ ಸಾಯಿ ಅನುಗ್ರಹದಿಂದ ಅವನಿಗೆ ಮಕ್ಕಳಾದ ಲೀಲೆಯನ್ನು ಈಗಾಗಲೇ ನಾವು ನೋಡಿದ್ದೇವೆ. ಒಂದು ಸಾರಿ ಮಾರ್ತಾಂಡ್ ಎನ್ನುವ ದರ್ಜಿಗೆ ಕಾಯಿಲೆ ಆಗಿತ್ತು. ಅವನಿಗೆ ಸಾಯಿ, ನೀನು ನಿಮ್ಗಾಂವ್ನಲ್ಲಿರುವ ಡೆಂಗ್ಲೆ ಹತ್ತಿರ ಹೋಗು, ಅವನು ಆಧರಿಸುತ್ತಾನೆ ಎಂದರು. ಅವನು ನಿಮ್ಗಾಂವ್ ತಲುಪಿದಾಗ ಡೊಂಗ್ಲೆ ಹೀಗೆ ಹೇಳಿದ, ಬಾಬಾ ನನಗೆ ಕನಸಿನಲ್ಲಿ ಬಂದು ನಿನ್ನನ್ನು ನನ್ನ ಹತ್ತಿರಕ್ಕೆ ಇಳಿಸುತ್ತೇನೆಂದು ಹೇಳಿದರು. ಇದನ್ನು ನಿನ್ನ ಮನೆಯೆಂದುಕೊಂಡು ಇರು, ಬೇಕಾದೆಲ್ಲವನ್ನು ಕೇಳಿ ನಿಸ್ಸಂಕೋಚವಾಗಿರು ಎಂದರು. ಮಾರ್ತಾಂಡನ ಆರೋಗ್ಯ ಬಹುಬೇಗ ಸುಧಾರಿಸಿತು. ಒಂದು ದಿನ ಯಶವಂತ್ ದೇಶಪಾಂಡೆ ಎನ್ನುವ ಭಕ್ತನ ತಂದೆ ಸಾಯಿಯನ್ನು ದರ್ಶಿಸಿ ತಮಗೆ ಕಣ್ಣು ಕಾಣುತ್ತಿಲ್ಲವೆಂದು ಹೇಳಿಕೊಂಡನು. ದೇವರು ಒಳ್ಳೆಯದನ್ನು ಮಾಡುವನೆಂದು ಅವರು ಆಶೀರ್ವಾದ ಮಾಡಿದ ಕೂಡಲೇ ಅವನಿಗೆ ದೃಷ್ಟಿ ಲಭ್ಯವಾಯಿತು. ಇನ್ನೊಬ್ಬ ಅಂಧ ತನಗೆ ಬಾಬಾ ದರ್ಶನ ಭಾಗ್ಯವಿಲ್ಲವೆಂದುಕೊಂಡು ದುಃಖಿಸಿದನು. ತಕ್ಷಣ ಅವನಿಗೆ ದೃಷ್ಟಿ ಬಂದು ಸಾಯಿಯನ್ನು ತೃಪ್ತಿಯಾಗುವವರೆಗೂ ನೋಡಿದ. ತರುವಾಯ ಆ ದೃಷ್ಟಿ ನಂದಿತು. 1912ನೇ ಇಸ್ವಿಯಲ್ಲಿ ಬಲರಾಮ್ ದುರಂಧರ ಸೋದರರು ಸಾಯಿಯನ್ನು ದರ್ಶಿಸಿದರು. ಅವರ ಹತ್ತಿರ ಸಾಯಿ, ನಾವು 60 ಜನ್ಮಗಳ ಸ್ನೇಹಿತರು ಎಂದು ಹೇಳಿ ಒಂದು ಸಾರಿ ಚೀಲಂ ಎಳೆದು ಅದನ್ನು ಬಲರಾಮನಿಗಿಟ್ಟರು. ಅಭ್ಯಾಸವಿಲ್ಲದೆ ಆತ ಬಹು ಕಷ್ಟದಿಂದ ಚೀಲಂ ಸೇದಿದನು. 6 ವರ್ಷಗಳಿಂದಲೂ ಕಾಡುತ್ತಿದ್ದ ಉಬ್ಬಸಾಂತಿಗೆ ಮುಕ್ತಾಯವಾಯಿತು. ಒಂದು ಸಾರಿ ಬಾಪು ಸಾಹೇಬ್ ಜೋಗ ತನ್ನ ತಂದೆ ಶ್ರಾದ್ದಕ್ಕೆ ತನ್ನ ಶಾಖೆಯ ಬ್ರಾಹ್ಮಣರನ್ನು ಕರೆತರುವುದಕ್ಕೆ ಹೊರಟನು. ಆದರೆ ಬಾಬಾ ಅವನನ್ನು ತಡೆದು, ಬ್ರಾಹ್ಮಣರು ತಮಗೆ ತಾವಾಗಿಯೇ ಬರುವರೆಂದು ಹೇಳಿದರು. ಅದಕ್ಕೆ ಸರಿಯಾಗಿ ಪೊಂತಂಬಾದಿಂದ 2 ಬ್ರಾಹ್ಮಣರು ಸಾಯಿ ಹತ್ತಿರಕ್ಕೆ ಬಂದರು. ಬಾಬಾ ಅವರನ್ನು ಜೋಗ ಹತ್ತಿರಕ್ಕೆ ಕಳಿಸಿದರು.
ಅವರು ಹಿರಿಯ ಪಂಡಿತರೊಂದೇ ಅಲ್ಲ, ಅವರು ಜೋಗ್ ಶಾಖೆಯವರೂ ಕೂಡ. ಒಂದು ದಿನ ಠಾಣೆ ಅಂದರೆ ಬೊಂಬಾಯಿಂದ ಒಬ್ಬ ದೊಡ್ಡ ಮನುಷ್ಯ ಬಂದು ತನ್ನ ಮಗ ಹಲವಾರು ವರ್ಷಗಳಿಂದ ಕಾಣೆಯಾಗಿದ್ದಾನೆಂದು ಸಾಯಿ ಹತ್ತಿರ ಮೊರೆಯಿಟ್ಟುಕೊಂಡನು. ಬಾಬಾ ಬಹುಬೇಗ ನೀನು ನಿನ್ನ ಹುಡುಗನ ಜೊತೆ ಸೇರುವೆ ಎಂದರು. ಅವನು ತಕ್ಷಣವೇ ಹಿಂದಿರುಗಬೇಕೆಂದು ಕೇಳಿದಾಗ ಬಾಬಾ ಆತನನ್ನು 2 ದಿನ ಶಿರಡಿಯಲ್ಲಿ ಇಟ್ಟುಕೊಂಡನು. 3ನೇ ದಿನ ಆತ ಮನ್ಮಾಡಿನಿಂದ ಬೊಂಬಾಯಿಗೆ ಹೋಗುವ ರೈಲಿನಲ್ಲಿ ಠಾಣೆಗೆ ಬಂದನು. ಆಗ ತಾನೇ ಬೊಂಬಾಯಿಂದ ರೈಲು ಬಂದು ಸೇರಿತ್ತು. ಆ ರೈಲಿನಲ್ಲಿ ಅವನ ಮಗ ಬಂದು ಇಳಿದ. ತಂದೆ ಮಕ್ಕಳಿಬ್ಬರು ರೈಲು ಪ್ಲಾಟ್ಫಾರ್ಮಿನಲ್ಲೇ ಸಮಾಗಮವಾದರು. ನಾವು ಯಾವಾಗ ಏನು ಮಾಡಬೇಕು ಎನ್ನುವುದು ನಮಗಿಂತ ಬಾಬಾಗೆ ಚೆನ್ನಾಗಿ ಗೊತ್ತಿರುವುದೆಂದು ನಾವು ಅರಿತುಕೊಳ್ಳಬೇಕು. ನಂಬಿಕೆ ಎಂದರೆ ಅದೇ. ಉರಿಯುವ ಬೇಸಿಗೆಯಲ್ಲಿ ಒಂದು ಮಧ್ಯಾಹ್ನ ಪುಟಾಣಿ ಮೇಕೆ ಮರಿಯೊಂದು ಬಿಸಿಲು ತಡೆಯಲಾರದೆ ನಿಂತಲ್ಲೇ ಕೆಳಕ್ಕೆ ಬಿದ್ದಿತು. ಬಾಬಾ ಅದರ ಸುತ್ತಲೂ ತಿರುಗಿ ಅದರ ಮೇಲೆ ನೀರು ಚೆಲ್ಲಿದರು. ತಕ್ಷಣವೇ ಅದು ಮೇಲಕ್ಕೆದ್ದು ಕೂಗುತ್ತಾ ಓಡಿ ಹೋಯಿತು. ಕೇವಲ ಸಾಯಿ ಸನ್ನಿಧಿಯೇ ಜೀವಿಗಳ ಸ್ವಸ್ಥಿತಿಯನ್ನುಂಟು ಮಾಡುವುದು. 1917ನೇ ಇಸ್ವಿಯಲ್ಲಿ ಒಂದು ಹುಚ್ಚು ನಾಯಿ ಊರಿನ ಉಳಿದ ನಾಯಿಗಳನ್ನೇ ಕಾದಾಡಿ ಕಡಿಯುತ್ತಿತ್ತು. ಗ್ರಾಮಸ್ಥರು ಅದು ಮುಗಿಸಲು ಓಡಿಸಿಕೊಂಡು ಹೋಗುತ್ತಿದ್ದಾಗ ಆ ನಾಯಿ ಬಂದು ಮಸೀದಿಯಲ್ಲಿ ಸಾಯಿ ಹಿಂದೆ ಅವಿತುಕೊಂಡಿತು. ಅದನ್ನು ಹೊರಕಟ್ಟಿ ಬಿಡಬೇಕೆಂದು ಜನ ಸಾಯಿಯನ್ನು ಕೇಳಿಕೊಂಡಾಗ ಬಾಬಾ ಅವರನ್ನು ಬೈದು ಹೊರಗಟ್ಟಿದರು. ಇದಾದ ನಂತರ ಆ ನಾಯಿಗಾಗಲಿ ಇಲ್ಲವೇ ಉಳಿದ ಪ್ರಾಣಿಗಳಿಗಾಗಲಿ ಯಾವ ವಿಧವಾದ ತೊಂದರೆಯೂ ಆಗಲಿಲ್ಲ. ಬಾಬಾ ಅವರ ಸನ್ನಿಧಿ ಪತಿತರಿಗೆ ನೈತಿಕ ಪರಿವರ್ತನೆ ಉಂಟಾಗುವಂತೆ ಮಾಡುತ್ತಿತ್ತು. ಸಂಬಾರೆ ಎನ್ನುವ ಒಬ್ಬ ಯುವಕ ಕುಡಿಯುವ ಚಟವನ್ನು ಬಿಡಲಾರದೆ ಹೆಣಗಾಡುತ್ತಿದ್ದುದರಿಂದ ಅವನನ್ನು ಶಿರಡಿಯಲ್ಲಿ 1 ವಾರವಿರಬೇಕೆಂದು ಸಾಯಿ ಆದೇಶಿಸಿದರು. ಅದರಿಂದ ಆತನ ದುರಭ್ಯಾಸ ಬಿಟ್ಟು ಹೋಯಿತು. ಹಾಗೆಯೇ ಸಂಬಾರೆಯ ಹತ್ತಿರ ಅವರು, ನೋಡು, ಎಚ್ಚರಿಕೆ ಕೊಡುತ್ತಿದ್ದೇನೆ, ನೀನು ಕುಡಿಯುವುದನ್ನು ಬಿಡಬೇಕು, ಇಲ್ಲದೆ ಹೋದಲ್ಲಿ ನಿನ್ನನ್ನು ನಿನ್ನ ಕರ್ಮಕ್ಕೆ ಬಿಟ್ಟು ಬಿಡುತ್ತೇನೆ ಎಂದರು. ಅಂದಿನಿಂದ ಆ ಗೀಳು ಅವನನ್ನು ಬಿಟ್ಟು ಬಿಟ್ಟಿತು. ಒಂದು ಸಾರಿ ಅವನ ಮೇಲಾಧಿಕಾರಿ ಅವನನ್ನು ಕುಡಿ ಎಂದು ಬಲವಂತ ಮಾಡಿದನು. ಸಂಬಾರೆಯ ಹತ್ತಿರ ಅವರು, ನೋಡು, ಎಚ್ಚರಿಕೆ ಕೊಡುತ್ತಿದ್ದೇನೆ, ನೀನು ಕುಡಿಯೋದನ್ನು ಬಿಡಬೇಕು, ಇಲ್ಲದೆ ಹೋದಲ್ಲಿ ನಿನ್ನನ್ನು ನಿನ್ನ ಕರ್ಮಕ್ಕೆ ಬಿಟ್ಟು ಬಿಡುತ್ತೇನೆ ಎಂದರು. ಅಂದಿನಿಂದ ಆ ಗೀಳು ಅವನನ್ನು ಬಿಟ್ಟು ಬಿಟ್ಟಿತು. ಒಂದು ಸಾರಿ ಅವನ ಮೇಲಾಧಿಕಾರಿ ಅವನನ್ನು ಕುಡಿಯೆಂದು ಬಲವಂತ ಮಾಡಿದನು. ಸಂಬಾರೆ ಸಾಯಿ ಸ್ಮರಣೆ ಮಾಡಿದ ಕೂಡಲೇ ದೀಪ ಆರಿ ಹೋಯಿತು. ಪಕ್ಕದಲ್ಲಿದ್ದ ಮಿತ್ರ ಅವನ ಗ್ಲಾಸಿನಲ್ಲಿದ್ದ ಮದ್ಯವನ್ನು ಕುಡಿದು ಬಿಟ್ಟನು. ಮರುಕ್ಷಣದಲ್ಲಿಯೇ ದೀಪ ಬೆಳಗಿತು. ಸಂಬಾರೆ ಕುಡಿದನೆಂದು ಭಾವಿಸಿ ಅವನ ಮೇಲಾಧಿಕಾರಿ ಸಂತೋಷಪಟ್ಟನು. ಗೋವಾದಿಂದ ಬಂದ ಭಕ್ತನೊಬ್ಬನು 35 ರೂಪಾಯಿಗಳನ್ನು ಸಮರ್ಪಿಸಿದಾಗ ಸಾಯಿ ಅದನ್ನು ಸ್ವೀಕರಿಸದೆ ನಿಗೂಢ ರೀತಿಯಲ್ಲಿ ಅವರು ಹೀಗೆ ವಿವರಿಸಿದರು. 30 ವರ್ಷಗಳಿಂದ ನನ್ನ ಹತ್ತಿರವಿದ್ದ ಅಡಿಗೆಯವನು ಕೆಟ್ಟ ಸಹವಾಸಕ್ಕೆ ಬಿದ್ದು ಒಂದು ರಾತ್ರಿ ಮನೆಗೋಡಿಗೆ ಕನ್ನ ಹಾಕಿ 30,000 ರೂಪಾಯಿಗಳನ್ನು ಕದ್ದು ಬಿಟ್ಟನು. ಆ ದಿಗಿಲಿನಿಂದ ನಾನು ಹುಚ್ಚು ಹಿಡಿದವನಂತೆ ಕುಳಿತು ಬಿಟ್ಟೆನು. ಒಬ್ಬ ಫಕೀರ ಬಂದು ನನ್ನ ದಿಗಿಲಿಗೆ ಕಾರಣವೇನೆಂದು ಕೇಳಿ, ಶಿರಡಿಯಲ್ಲಿ ಸಾಯಿಬಾಬಾ ಎನ್ನುವ ಮಹಾತ್ಮನಿದ್ದಾನೆ, ನಿನ್ನ ದುಡ್ಡು ನಿನ್ನ ಕೈ ಸೇರಿದರೆ ಶಿರಡಿಗೆ ಹೋಗಿ ಬರುವೆನೆಂದು ಹರಿಸಿಕೊಂಡು ನಿನಗೆ ಅತಿ ಪ್ರಿಯವಾದ ಊಟದ ವಸ್ತುವನ್ನು ತಿನ್ನುವುದನ್ನು ಬಿಟ್ಟು ಬಿಡು ಎಂದನು. ಹಾಗೆಯೇ ಮಾಡಿದ. ಸ್ವಲ್ಪ ಕಾಲಕ್ಕೆ ಆ ಅಡಿಗೆಯವನು ವಾಪಸ್ಸು ಬಂದು ಪಶ್ಚಾತ್ತಾಪ ಪಡುತ್ತಾ ಕದ್ದಿದ್ದ ಹಣವನ್ನು ಹಿಂದಿರುಗಿಸಿದನು. ತಕ್ಷಣವೇ ಶಿರಡಿಗೆ ಹೊರಟೆ. ಮೊದಲು ಧೋನಿಯ ಮುಖ್ಯಾಧಿಕಾರಿ ಧೋನಿಯಲ್ಲಿ ಸ್ಥಳವಿಲ್ಲವೆಂದನು. ಆಗ ಒಬ್ಬ ಜವಾನ, ಅಂದರೆ ನೌಕರ ಬಂದು ಮುಖ್ಯಾಧಿಕಾರಿಯನ್ನೊಪ್ಪಿಸಿ ನಾನು ಧೋನಿ ಏರುವಂತೆ ಮಾಡಿದನು. ಸಾಯಿ ಆ ಭಕ್ತನ ಹಿಂದಿನ ಜೀವನವನ್ನು ವರ್ಣಿಸಿದುದರ ಜೊತೆಗೆ ತನಗೆ ಹಣವನ್ನು ವಾಪಸ್ಸು ಮಾಡಿಸಿದವನು ಮತ್ತು ಧೋನಿಯಲ್ಲಿ ಜಾಗ ಕೊಡಿಸಿದವನು ಸಹ ಬಾಬಾನೇ ಎಂದು ಆ ಭಕ್ತನಿಗೆ ಅರಿವಾಯಿತು. ಒಂದು ದಿನ ಮಧ್ಯಾಹ್ನ 2 ಗಂಟೆಗೆ ಬಾಬಾ ಪ್ರಧಾನ್ ಬಂದನೆ ಎಂದು ದೀಕ್ಷಿತನನ್ನು ಕೇಳಿದರು. ಇಲ್ಲ, ಹೇಳಿ ಕಳಿಸಲೇ ಎಂದು ಕೇಳಿದ ದೀಕ್ಷಿತ. ಕಳುಹಿಸು ಎನ್ನುತ್ತಾ ಸ್ವಲ್ಪ ವಿಭೂತಿಯನ್ನು ಕೊಟ್ಟು ಇದನ್ನು ಸಹ ಕಳುಹಿಸು ಎಂದರು. ಆ ವಿಭೂತಿಯನ್ನು ಒಂದು ಕಾಗದವನ್ನು ಬಾಲಾಶಿಂಪೆಯ ಮುಖಾಂತರ ಪ್ರಧಾನಿಗೆ ಕಳಿಸಿದರು. ಆಗ ಹೊರಬಿತ್ತು ನಿಜ ಸಂಗತಿ. ಶಿರಡಿಯಲ್ಲಿ ಬಾಬಾ ಅವನನ್ನು ಕುರಿತು ವಿಚಾರಿಸುತ್ತಿದ್ದ ಸಮಯದಲ್ಲೇ ಹೈಕೋರ್ಟಿನಲ್ಲಿ ತನ್ನ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದ ಪ್ರಧಾನ್ ಅಕಸ್ಮಾತ್ತಾಗಿ ಜ್ಞಾನ ಹೋಗಿ ಕೆಳಗೆ ಬಿದ್ದನಂತೆ. ಸ್ವಲ್ಪ ಹೊತ್ತಾದ ಮೇಲೆ ತನಗೆ ತಾನೇ ಎಚ್ಚರ ಮಾಡಿಕೊಂಡು ರೈಲಿನಲ್ಲಿಗೆ ಮನೆಗೆ ಬಂದನು. ಬೆಳಗಾಗುವ ಹೊತ್ತಿಗೆ ವಿಭೂತಿ ಮತ್ತು ಕಾಗದದ ಜೊತೆ ಬಾಲಾಶಿಂಪಿ ಬೊಂಬಾಯಿಗೆ ಬಂದನು. ಸಾಯಿಗೆ ನಮ್ಮ ತೊಂದರೆಗಳನ್ನೆಲ್ಲ ಹೇಳಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ, ಅವರು ಅನುಕ್ಷಣವೂ ನಮ್ಮನ್ನು ನೋಡಿಕೊಳ್ಳುತ್ತಿರುತ್ತಾರೆಂದು ನಾವು ಗಮನದಲ್ಲಿಟ್ಟುಕೊಂಡರೆ ಸಾಕು. ಶ್ರೀ ಸಾಯಿ ತನ್ನನ್ನು ನಂಬಿದವರನ್ನು ಸದಾ ಜೊತೆಯಲ್ಲಿದ್ದು ಕಾಪಾಡುತ್ತಾನೆ. 1914ನೇ ಇಸ್ವಿಯ ಶಿವರಾತ್ರಿಯ ಹಿಂದಿನ ದಿನ ಹರ್ದಾದಲ್ಲಿ ಮ್ಯಾಜಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ ಚೋಟುಭಯ್ಯ ತನ್ನ ಕುಟುಂಬದವರೊಡನೆ ಶಿರಡಿಗೆ ಹೊರಟನು. ಅವರು ನೇಮೆಯವರದ ಹತ್ತಿರ ನದಿ ದಡ ಸೇರುವ ಹೊತ್ತಿಗೆ ಕತ್ತಲೆಯಾಗಿತ್ತು. ಎಷ್ಟು ದುಡ್ಡು ಕೊಡುತ್ತೇನೆಂದರೂ ಅಂಬಿಗರು ದೋಣಿ ನಡೆಸುವುದಿಲ್ಲವೆಂದರು. ದಿಕ್ಕು ತೋಚದೆ ಅವರೆಲ್ಲ ಸಾಯಿಯನ್ನು ಸ್ಮರಿಸಿ
ಹರಿಸುತ್ತಾ ಇರುವಾಗ ತಲೆಗೆ ಬಟ್ಟಿ ಕಟ್ಟಿಕೊಂಡಿರುವ ಫಕೀರನೊಬ್ಬ ಇವರ ಹತ್ತಿರಕ್ಕೆ ಬಂದು, ಹೆಂಗಸರನ್ನು ಕರೆದುಕೊಂಡು ಇಷ್ಟು ಹೊತ್ತಾದ ಮೇಲೆ ಬಂದಿರುವೀರಲ್ಲ, ಮೇಲಿನ ಅಧಿಕಾರಿಗಳಿಗೆ ಹೇಳಿ ಕಳಿಸುತ್ತೇನೆ. ಅವನ ಯಜಮಾನನಾದರೂ ಬಂದು ನಿಮ್ಮನ್ನು ದಾಟಿಸಬೇಕು ಎಂದು ಹೇಳಿ 10 ಹೆಜ್ಜೆ ಹಾಕಿದ ಫಕೀರ ಕಾಣಲಿಲ್ಲ. ಇಷ್ಟರಲ್ಲಿ ಅಂಬಿಗರೇ ಓಡಿ ಬಂದು ಎಲ್ಲರನ್ನೂ ದೋಣಿ ಏರಬೇಕೆಂದು ಹೇಳಿ ಸಾಮಾನುಗಳನ್ನು ದೋಣಿಯಲ್ಲಿಟ್ಟರು. ಬಾಡಿಗೆ ಎಷ್ಟೆಂದು ಕೇಳಿದಾಗ ನಿಮಗೆಷ್ಟು ಕೊಡಬೇಕೆನ್ನಿಸುವುದೋ ಅಷ್ಟು, ಇಲ್ಲದೆ ಹೋದರೆ ಏನೂ ಬೇಡ ಅಂದರು. ಆ ಸಂಸಾರ ಶಿರಡಿ ಸೇರುವ ತನಕ ನಡೆದಿದ್ದೆಲ್ಲ ತಮ್ಮ ಲೀಲೆಯೆಂದೇ ಸಾಯಿ ಸೂಚಿಸಿದರು. ಶ್ರೀ ಸಾಯಿ ನಂಬಿದವರನ್ನು ಸುರಕ್ಷಿತವಾಗಿ ಸಂಸಾರ ಸಾಗರ ದಾಟಿಸಿ ತಮ್ಮ ಹತ್ತಿರಕ್ಕೆ ಕರೆಸಿಕೊಳ್ಳುತ್ತಾರೆ. ಗಣಪತಿ ದೊಂಡು ಕದಂ 1914ರಲ್ಲಿ ಸಕುಟುಂಬನಾಗಿ ಶಿರಡಿಗೆ ಹೋಗುತ್ತಿದ್ದಾಗ ಅವನ ಹತ್ತಿದ ರೈಲು ಬೋಗಿಯಲ್ಲಿ ಇನ್ನಾರೂ ಇರಲಿಲ್ಲ. ಕದಂ ಭಕ್ತಿ ಮಾರ್ಗ ಪ್ರದೀಪಕ ಎನ್ನುವ ಸದ್ಗ್ರಂಥವನ್ನು ಗಟ್ಟಿಯಾಗಿ ಓದುತ್ತಿದ್ದನು. ಇಷ್ಟರಲ್ಲಿ 15 ಅಥವಾ 20 ಬಿಲ್ಲರು ಆ ಬೋಗಿಗೆ ಹತ್ತಿ ಇವರ ಹತ್ತಿರ ಕುಳಿತುಕೊಂಡರು. ಅವನು ತಾನು ಓದುತ್ತಿರುವುದನ್ನು ಬಿಲ್ಲರು ಕೇಳುವುದಕ್ಕೆ ಬಂದಿರಬೇಕೆಂದುಕೊಂಡನು. 5 ನಿಮಿಷಗಳಾದ ಮೇಲೆ ರೈಲು ವೇಗವಾಗಿ ಹೋಗುತ್ತಿದ್ದರೂ ಅವರೆಲ್ಲ ಆ ಬೋಗಿಯಿಂದ ಹೊರಕ್ಕೆ ಹಾರಿ ಓಡಿ ಹೋದರು. ಗಣಪತಿ ದೊಂಡು ಆಶ್ಚರ್ಯದಿಂದ ಮೇಲಕ್ಕೆದ್ದು ಬಾಗಿಲ ಹತ್ತಿರಕ್ಕೆ ಹೋಗಿ ನಡೆದನು. ಆ ಬಿಲ್ಲರು ಹಿಂದಕ್ಕೆ ನೋಡುತ್ತಾ ಓಡುತ್ತಿದ್ದಾರೆ. ದೊಂಡನು ಸಹ ಹಿಂದಕ್ಕೆ ತಿರುಗಿದರೆ ಬೋಗಿಯಲ್ಲಿ ಒಂದು ಕಡೆ ಒಬ್ಬ ವೃದ್ಧ ಫಕೀರ ಕುಳಿತಿದ್ದಾನೆ. ಆ ವೃದ್ಧ ಬೋಗಿಯೊಳಕ್ಕೆ ಹೇಗೆ ಬಂದನೋ ಎನ್ನುವುದು ಅವನಿಗೆ ಅರ್ಥವಾಗದೇ ಹೋಯಿತು. ಪುನಃ ನೋಡುವ ಹೊತ್ತಿಗೆ ಆತ ಅಲ್ಲಿಲ್ಲ. ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನು ಶಿರಡಿಗೆ ಬಂದ ಕೂಡಲೇ ಸಾಯಿ ನಗುತ್ತಾ, ಅರೇ ಜೋಪಾನವಾಗಿ ಬಂದು ಸೇರಿದರಲ್ಲ ಎಂದರು. ಆ ಮಾರ್ಗದಲ್ಲಿ ಬಿಲ್ಲರು ಆಗಾಗ ರೈಲಿನೊಳಕ್ಕೆ ನುಗ್ಗಿ ಲೂಟಿ ಮಾಡುತ್ತಿದ್ದರೆಂದು ತಿಳಿಯ ಬಂದಿತು. ಹಾಗೆ ಒಮ್ಮೆ ನಾನಾ ಚಂದರ್ಕರ್ ಅಡವಿಯಲ್ಲಿರುವ ಸುಪ್ರಸಿದ್ಧ ಗಣಪತಿ ದೇವಸ್ಥಾನಕ್ಕೆ ಹೊರಟನು. ರೈಲು ತಡವಾಗಿ ಅವನ ದೇವಸ್ಥಾನದ ಹತ್ತಿರ ಬರುವ ಹೊತ್ತಿಗೆ ಕಡುರಾತ್ರಿಯಾಗಿತ್ತು. ಅವನು ಧೈರ್ಯವಾಗಿ ನಡೆಹತ್ತಿ, ಬಾಬಾ 9 ಗಂಟೆಗೆ ಆ ದೇವಾಲಯದ ಬಾಗಿಲು ಹಾಕುತ್ತಾರೆ, ನಾನು ಅಲ್ಲಿಗೆ ಸೇರುವ ಹೊತ್ತಿಗೆ 11 ಗಂಟೆ ಆಗೋದು, ಆಗ ನನಗೊಂದು ಕಪ್ಪು ಟೀ ಬೇಕು ಎಂದು ಪ್ರಾರ್ಥಿಸಿಕೊಂಡನು. ಅವನು 10 ಮೈಲಿಗಳಷ್ಟು ನಡೆದು ದೇವಸ್ಥಾನದ ಹತ್ತಿರಕ್ಕೆ ಬಂದ ಕೂಡಲೇ ಎಲ್ಲಿ ನಾನಾ ಬಂದನೆ ಎಂದು ಪೂಜಾರಿ ಕೂಗು ಕೇಳಿಸಿತು. ನಾನು ಬರುತ್ತಿರುವೆನೆಂದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಭರಿತನಾಗಿ ಕೇಳಿದ ನಾನಾ. ಪೂಜಾರಿ ಆತನಿಗೆ ಟೀ ಕೊಡುತ್ತಾ, ನಾನಾ ಬರುತ್ತಿದ್ದಾನೆ, ಅವನಿಗೆ ಟೀ ಸಿದ್ಧ ಮಾಡಿ ಎನ್ನುವ ಸಾಯಿ ವಾಣಿ ಕಿವಿಗೆ ಬಿತ್ತು ಎಂದನು. ಯಾವ ಪರಿಸ್ಥಿತಿಯಲ್ಲಾದರೂ ಸರಿ, ಸಾಯಿ ಆಜ್ಞೆ ಶ್ರೀರಾಮ ರಕ್ಷೆ. ಒಂದು ಸಾರಿ ನಾಶಿಕ್ನಲ್ಲಿ ಪ್ಲೇಗು ಹರಡಿತು. ದುಮಾನ್ದ ಮನೆಯಲ್ಲಿಯೂ ಸಹ ಇಲಿಗಳು ಸತ್ತು ಬೀಳಲಾರಂಭಿಸಿದವು. ಅವನು ಸಾಯಿಗೆ ಕಾಗದ ಬರೆದು ಅವರ ಅನುಮತಿಯ ಮೇರೆಗೆ ಮನೆ ಬದಲಾಯಿಸಿದನು. ಅಲ್ಲಿಗೂ ಸಹ ಪ್ಲೇಗು ಹರಡಿ ಕೊನೆಗೆ ಕುಡಿಯುವ ನೀರಿನ ಬಾವಿಯಲ್ಲೂ ಸಹ ಸತ್ತ ಇಲಿಗಳು ಕಂಡವು. ದುಮಾಲನ್ನು ಬಾಬಾಗೆ ಕಾಗದ ಬರೆದು ಅವರು ಹೇಗಿದ್ದರೂ ಮನೆ ಬದಲಾಯಿಸಲು ಹೇಳೋರು ಅದೆಂದು ಭಾವಿಸಿ ಇನ್ನೊಂದು ಮನೆಗೆ ಹೋದನು. ಹೊಸದಾಗಿ ಸೇರಿದ ಮನೆಯ ಬಾಗಿಲು ತೆಗೆಯುತ್ತಿದ್ದಂತೆ ಮನೆಯನ್ನು ಬದಲಾಯಿಸಬೇಕೆಲ್ಲವೆಂದು ಶಿರಡಿಯಿಂದ ಕಾಗದ ಬಂದಿತು. ಬಾಬಾ ಮಾತಿನಲ್ಲಿ ಪೂರ್ಣ ವಿಶ್ವಾಸವಿಟ್ಟ ದುಮಾಲ ತಕ್ಷಣವೇ ಹಿಂದಿನ ಮನೆಗೆ ವಾಪಸ್ಸಾಗಿ ಅಲ್ಲಿಯೇ ಎದ್ದು ಬಿಟ್ಟನು. ಯಾವ ಪ್ರಮಾದವೂ ಆಗಲಿಲ್ಲ. ಸಾಯಿ ಸ್ಮೃತಿ ಮಾತ್ರ ಪ್ರಸನ್ನ. ಮಾರ್ಚ್ 6, 1913ರಲ್ಲಿ ದುಲಿಯಾಲನ ರಾವೂಜಿಯ ಮಗನಿಗೆ ಜ್ವರ ಬಂದಿತು. ರಾವೂಜಿ ಬಾಬಾನನ್ನು ಪ್ರಾರ್ಥಿಸಿದನು. ಅದೇ ರಾತ್ರಿ 2 ಗಂಟೆಗೆ ಸಾಯಿ ಕನಸಿನಲ್ಲಿ ಬಂದು ಮಗುವಿಗೆ ವಿಭೂತಿ ಇಟ್ಟು, ಭಯವೇನಿಲ್ಲ, 1-2 ಗಂಟೆಯಲ್ಲಿ ಬೆವರುವುದು, ಬೆಳಗಾವ ಹೊತ್ತಿಗೆ ಜ್ವರ ಬಿಡೋದು, ಆಮೇಲೆ ಮಗುವನ್ನು ದರ್ಶನಕ್ಕೆ ಕರೆದುಕೊಂಡು ಬಾ ಎಂದರು. ಹಾಗೇ ಆಯಿತು. 3ನೇ ದಿನ ಶಿರಡಿಯಿಂದ ರಾವೂಜಿಗೆ ಕಾಗದ ಬಂತು. ನಾನು ದುಲಿಯಾಲ್ನಲ್ಲಿ ನಿನ್ನ ಮಿತ್ರ ರಾವೂಜಿ ಮನೆಗೆ ಹೋಗಿದ್ದೇನೆ ಎಂದು ಶ್ಯಾಮ್ಗೆ ಬಾಬಾ ಹೇಳಿದರಂತೆ. 2 ವಾರಗಳ ತರುವಾಯ ರಾವೂಜಿ ಸಂಸಾರ ಶಿರಡಿಗೆ ಪಯಣ ಬೆಳೆಸಿತು. ಆ ದಿನ ಆರತಿ ಸಮಯದಲ್ಲಿ ಶ್ಯಾಮ ಆರತಿಯನ್ನು ಸ್ವಲ್ಪ ತಡವಾಗಿ ಪ್ರಾರಂಭಿಸು, ಆ ಟಾಂಗಾದವನು ಬರುತ್ತಿದ್ದಾನೆಂದನು. ಶ್ಯಾಮ ಹಾಗೆಯೇ ತಡ ಮಾಡಿದ. ಪ್ರಸಾದ ವಿನಿಯೋಗದ ಹೊತ್ತಿಗೆ ರಾವೂಜಿ ಸಂಸಾರ ಸಮೇತ ಬಂದ. ಅವನ ಮಗುವಿನ ಹತ್ತಿರ ಸಾಯಿ, ನಿನಗೆ ಹುಷಾರಿಲ್ಲದಿದ್ದಾಗ ದುಲಿಯಾಕ್ಕೆ ಬಂದಿದ್ದೆ, ನೆನಪಿದೆಯೇ ಎಂದರು. ಒಂದು ಸಾರಿ ಬೇಸಿಗೆ ರಜದಲ್ಲಿ ನಾನಾ ಚಂದರ್ಕರ್ ತನ್ನ ಸ್ನೇಹಿತರೊಡಗೂಡಿ ಹರಿಶ್ಚಂದ್ರ ಗುಟ್ಟಕ್ಕೆ ಹೋದನು. ಮಧ್ಯದಲ್ಲಿ ನಾನಾ ಬಿಸಿಲಿಗೆ ಬೆಳಲಿ ನೀರು ಕುಡಿಯುವುದಿದ್ದರೆ ನಾನೊಂದು ಹೆಜ್ಜೆಯನ್ನು ಇಡಲಾರೆ, ಸಾಯಿಯೇ ನನ್ನು ಕಾಪಾಡಬೇಕು ಎನ್ನುತ್ತಾ ಬಂಡೆಯ ಮೇಲೆ ಬಿದ್ದು ಬಿಟ್ಟನು. ಮರುಕ್ಷಣದಲ್ಲಿಯೇ ಕಟ್ಟಿಗೆಯನ್ನು ಹೊತ್ತುಕೊಂಡು ಬರುತ್ತಿದ್ದವ ನಾನಾ ಹತ್ತಿರ, ನೀವು ಕುಳಿತಿರುವ ಬಂಡೆಯ ಕೆಳಗೆ ಸಿಹಿ ನೀರಿದೆ, ಕುಡಿಯಿರಿ ಎಂದನು. ನೋಡಿದರೆ ಅಲ್ಲಿದೆ ತಿಳಿ ನೀರು. ನಾನಾ ತನ್ನ ಬಾಯಾರಿಕೆಯನ್ನು ತೀರಿಸಿಕೊಂಡ. ಸರಿಯಾಗಿ ಅದೇ ಸಮಯದಲ್ಲಿ ಸಾಯಿ ಶಿರಡಿಯಲ್ಲಿ ನಾನಾ ಬಾಯಾರಿಕೆಯಿಂದ ಸಾಯುವುದರಲ್ಲಿದ್ದಾನೆ, ಹಾಗಾಗಲು ನಾನು ಬಿಡುವೆನೆ ಎನ್ನುತ್ತಿದ್ದರೆಂದು ತಿಳಿಯಿತು. ಅಣ್ಣಾ ಸಾಹೇಬ್ ಬಾಬ್ರೆ ಶಿರಡಿಗೆ ಹೋದಾಗ ಅವನಿದ್ದ ಊರಿನಲ್ಲಿ ಪ್ಲೇಗು ಪ್ರಬಲವಾಗಿ ಆವರಿಸಿತ್ತು. ಜನರೆಲ್ಲ ಊರು ಬಿಟ್ಟು ಹೊರಟು ಹೋಗಿದ್ದರು. ಹೆಂಡತಿ ಮತ್ತು ಮಗು ಮಾತ್ರ ಅಣ್ಣಾ ಸಾಹೇಬನ ಜೊತೆ ಇದ್ದರು. ಆ ಸಾಂಕ್ರಾಮಿಕ ಜಾಡ್ಯ ತಗ್ಗಿ ಗ್ರಾಮಸ್ಥರು ಹಿಂದಿರುಗಿ ಬರುವವರೆಗೂ ಅಣ್ಣಾ ಸಾಹೇಬನ ಹೆಂಡತಿಗೆ ಸಾಯಿ 10-12 ಸಾರಿ ಸಾಕ್ಷಾತ್ಕರಿಸಿ ಅಭಯವನ್ನು ನೀಡುತ್ತಿದ್ದರು.
ಒಂದಿನ ರಾಮ್ಗಿರ್ ಬುವಾ ಎನ್ನುವ ಗೋಸಾಯಿ ತಾನು ಮನೆಗೆ ಹೋಗಲು ಸಾಯಿ ಅನುಮತಿ ಕೋರಿದನು. ಅವನನ್ನು ಬಾಪುಗಿರಿ ಎನ್ನುತ್ತಿದ್ದರು ಸಾಯಿ. ಅವನನ್ನು ಮೊದಲು ನೀನು ಜಾನ್ಮೇರಿಗೆ ಹೋಗಿ ನಾನು ಕೊಡುವ ಉದಿ ಮತ್ತು ಆರತಿ ಹಾಡುಗಳನ್ನು ನಾನಾ ಚಂದೋರ್ಕರ್ಗೆ ಕೊಟ್ಟು ಆಮೇಲೆ ನಿಮ್ಮೂರಿಗೆ ಹೋಗು ಎಂದರು. ನಾನೇನೋ ಸಿದ್ಧ, ಆದರೆ ನನ್ನ ಹತ್ತಿರ ಜಲ್ಗಾಮ್ಗೆ ಹೋಗಲು ಮಾತ್ರ ಹಣವಿದೆ. ಅಲ್ಲಿಂದ ಜಾಮ್ನೇರಿಗೆ ರೈಲು ಬಂಡಿಯಲ್ಲಿ ಸುಮಾರು 30 ಮೈಲಿಗಳು ಹೋಗಬೇಕಲ್ಲವೇ ಎಂದ ರಾಮ್ಗಿರ್ ಬುವಾ. ಎಲ್ಲ ಏರ್ಪಾಡುಗಳು ನಡೆಯುವ ಹೋಗು ಎಂದರು ಸಾಯಿ. ಅರ್ಧರಾತ್ರಿ 2 ಗಂಟೆಗೆ ಅವನು ಜಲ್ಗಾಮ್ ತಲುಪಿದ. ಅವನ ಹತ್ತಿರ 2 ಆನೆಗಳು ಮಾತ್ರ ಇದ್ದವು. ಆತನಿಗೆ ದಿಕ್ಕೇ ತೋಚಲಿಲ್ಲ. ಇಷ್ಟರಲ್ಲಿ ಒಬ್ಬ ಡವಾಲಿ ಜವಾನ ಅವನ ಹತ್ತಿರಕ್ಕೆ ಬಂದು ಶಿರಡಿಯಿಂದ ಬಂದ ಬಾಪ್ಗಿರ್ ಯಾರು ಎಂದು ವಿಚಾರಿಸಿ ಅವರಿಗೋಸ್ಕರ ಚಂದೋರ್ಕರ್ ಟಾಂಗಾ ಕಳಿಸಿದ್ದಾರೆಂದು ಹೇಳಿ ಅವನನ್ನು ಕರೆದುಕೊಂಡು ಹೋದನು. ಟಾಂಗಾ ಜಾಮ್ನೇರಿನ ಸರಹದ್ದು ಸೇರೋ ಹೊತ್ತಿಗೆ ರಾಮ್ಗಿರ್ ಮೂತ್ರ ವಿಸರ್ಜನೆಗಾಗಿ ಹೋಗಿ ಬರುವಷ್ಟರಲ್ಲಿ ಆ ಟಾಂಗಾ ಕಾಣದಾಯಿತು. ಆ ಸಮಯದಲ್ಲಿ ನಾನಾ ಸಾಹೇಬನ ಮಗಳು ಮೈನಾವತಿ ಪ್ರಸವ ವೇದನೆಯನ್ನು ಅನುಭವಿಸುತ್ತಿದ್ದಳು. ಆ ಸಮಯಕ್ಕೆ ಸರಿಯಾಗಿ ರಾಮ್ಗಿರ್ ಬಂದು ಆರತಿ ಹಾಡುಗಳನ್ನು ಉದಿಯನ್ನು ಕೊಟ್ಟನು. ನಾನಾ ಸಂತೋಷದಿಂದ ಮೈನಾ ತಾಯಿಗೆ ಉದಿಯನ್ನು ಕೊಟ್ಟು ಸಾಯಿಗೆ ಆರತಿ ಮಾಡಿದೊಡನೆಯೇ ಆತ ಸುಖವಾಗಿ ಪ್ರಸವಿಸಿದರು. ಸಕಾಲದಲ್ಲಿ ಪ್ರಸಾದವನ್ನು ತಲುಪಿಸಲಿಕ್ಕೆ ನಾನಾ ತನ್ನ ಕೃತಜ್ಞತೆಗಳನ್ನು ಅರ್ಪಿಸಿದರೆ ತನಗೋಸ್ಕರ ಟಾಂಗಾವನ್ನು ಕಳಿಸಿದ್ದಕ್ಕಾಗಿ ರಾಮ್ಗಿರ್ ಬುವಾ ತನ್ನ ಕೃತಜ್ಞತೆಗಳನ್ನು ತಿಳಿಸಿದನು. ನಿಜವಾಗಿಯೂ ಟಾಂಗಾವನ್ನಾಗಲಿ ಜವಾನನ್ನಾಗಲಿ ಕಳಿಸಿರಲಿಲ್ಲ. ನಾನಾ ಶಿರಡಿಯಿಂದ ಯಾರಾದರೂ ಒಬ್ಬರು ಬರುತ್ತಾರೆಂದು ಸಹ ಅವನಿಗೆ ಗೊತ್ತಿರಲಿಲ್ಲ. ಈ ವಿಷಯವನ್ನು ಕೇಳಿದ ರಾಮ್ಗಿರ್ ಬುವಾಗೆ ಸ್ಟೇಷನ್ ಹತ್ತಿರ ತನ್ನನ್ನು ಕೂಗಿ ಕರೆದ ಜವಾನನ ಧ್ವನಿ ಸಾಯಿಯ ಧ್ವನಿಯ ಹಾಗೆ ಇತ್ತೆಂದು, ಸಾಯಿ ಎಲ್ಲ ಏರ್ಪಾಡು ಆಗೋದೆಂದು ಹೇಳಿದ್ದು ಆಗ ಅವನಿಗೆ ಜ್ಞಾಪಕಕ್ಕೆ ಬಂದಿತ್ತು. ಅದೆಲ್ಲವೂ ಸಾಯಿ ಲೀಲೆ ಎಂದು ಅವರು ತಿಳಿದುಕೊಂಡರು. ಒಂದು ದಿನ ನಾಗ್ಪುರದಲ್ಲಿ ದೀಕ್ಷಿತನ ತಮ್ಮನಿಗೆ ಹುಷಾರಿಲ್ಲವೆಂದು ಕಾಗದ ಬಂದಿತು. ದೀಕ್ಷಿತ್, ಬಾಬಾ ನನ್ನ ತಮ್ಮನಿಗೆ ನಾನೇನು ಸಹಾಯ ಮಾಡಲಾಗಿರುವೇನು ಎಂದು ಹೇಳಿಕೊಂಡನು. ತಕ್ಷಣವೇ ಬಾಬಾ ಸಹಾಯ ನಾನು ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನಿತ್ತರು. ಅದೇ ಸಮಯಕ್ಕೆ ಸರಿಯಾಗಿ ನಾಗ್ಪುರದಲ್ಲಿ ದೀಕ್ಷಿತನ ಸೋದರನಿಗೆ ವಿಚಿತ್ರ ವ್ಯಕ್ತಿಯೊಬ್ಬ ಕಂಡು ತಕ್ಷಣವೇ ಸ್ವಸ್ಥನಾಗುವಂತೆ ಮಾಡಿದನು. ಒಂದು ಸಾರಿ ಮನೆಗೆ ಹೋಗಲು ಅಪ್ಪಣೆ ಪಡೆಯುತ್ತಿದ್ದ ಭಕ್ತನೊಬ್ಬನಿಗೆ ಸಾಯಿ ಉದಿ ಪೊಟ್ಟಣವನ್ನು ಕೊಟ್ಟು ರೈಲಿನಲ್ಲಿ ಒಂದಿಷ್ಟು ಜಾಗ ಕೊಡು ಎಂದು ಕೇಳಿದವನಿಗೆ ಈ ಪೊಟ್ಟಣವನ್ನು ಕೊಡು ಎಂದರು. ದಾರಿಯಲ್ಲಿ ಠಾಣೆ ಸ್ಟೇಷನನ್ನು ರೈಲು ಬಿಟ್ಟ ತಕ್ಷಣವೇ ಒಬ್ಬ ಪ್ರಯಾಣಿಕ ಓಡೋಡಿ ಬಂದು ರೈಲು ಹತ್ತಿ ಅವನ ಹತ್ತಿರಕ್ಕೆ ಬಂದು, ನನಗೆ ತಲೆ ತಿರುಗುತ್ತಿದೆ, ಕುಳಿತುಕೊಳ್ಳೋಕೆ ಒಂದಿಷ್ಟು ಜಾಗ ಕೊಡು ಎಂದನು. ಭಕ್ತ ಆತನಿಗೆ ಜಾಗ ಕೊಟ್ಟು ಉದಿಯನ್ನು ಕೊಟ್ಟನು. ಆ ವ್ಯಕ್ತಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ತಾನೆಷ್ಟು ಪ್ರಯತ್ನ ಪಟ್ಟರೂ ಶಿರಡಿಗೆ ಹೋಗುವುದಕ್ಕಾಗಿಲ್ಲವೆಂದು ಸಾಯಿಯೇ ತನಗೆ ಪ್ರಸಾದವನ್ನು ಕಳಿಸಬೇಕೆಂದು ಪ್ರಾರ್ಥಿಸಿದನೆಂದು ಅವನು ಹೇಳಿದನು. ಶಾರೀರಿಕ ರೋಗ ಒಂದೇ ಅಲ್ಲದೆ ಅಜ್ಞಾನವನ್ನು ರೋಗವೂ ಸಹ ತೊಲಗಬೇಕು. ಅದಕ್ಕೆ ಬಂದ ಕಷ್ಟಗಳನ್ನೆಲ್ಲ ಧೈರ್ಯವಾಗಿ ಸಹಿಸಿಕೊಂಡಿರಬೇಕಾಗಿರುವುದು ಅವಶ್ಯಕ. ಈ ಕಾರಣದಿಂದಲೇ ಏನೋ ರೋಗವು ಅತಿ ಪ್ರಮಾದಕರವಾದದ್ದಲ್ಲವೆಂದು ತೋರಿದಾಗ ರೋಗಿಯನ್ನು ತಮ್ಮ ಹತ್ತಿರದಿಂದ ಹೊರಟು ಹೋಗೆನ್ನುತ್ತಿದ್ದರು ಬಾಬಾ. ಪರೋಕ್ಷವಾಗಿಯೂ ಅವರು ರಕ್ಷಿಸುತ್ತಾರೆಂದು ಜನರಿಗೆ ತಿಳಿಯಬೇಕಲ್ಲವೇ. ಶಿರಡಿಯಲ್ಲಿ ಕಾಕಾ ದೀಕ್ಷಿತನಿಗೆ ತೀವ್ರವಾದ ಜ್ವರ ಬಂದು ಶ್ಯಾಮನ ಹತ್ತಿರ ಬಾಬಾಗೆ ಈ ವಿಷಯವನ್ನು ತಿಳಿಸಿದರು. ಆಗ ಬಾಬಾ, ನಾನೇನು ವೈದ್ಯನಲ್ಲವಲ್ಲ, ಅವನನ್ನು ಮನೆಗೆ ಹೋಗೆಂದು ಹೇಳೆಂದರು. ಶ್ಯಾಮ ದಿಗ್ಭ್ರಾಂತನಾದನು. ಅವನು ನಿಮ್ಮನ್ನೇ ನಂಬಿಕೊಂಡಿದ್ದಾನೆ, ಜ್ವರದಲ್ಲಿ ಹೇಗೆ ಹೋಗಬಲ್ಲ ಎಂದು ಪ್ರಶ್ನಿಸಿದ ಶ್ಯಾಮ. ಸಾಯಿ ಮತ್ತೆ ಕಠೋರವಾಗಿ ಹಾಗೇ ಹೇಳಿದರು. ಅಪ್ಪಣೆ ಪಡೆಯಲು ಕಾಕಾ ಮಸೀದಿಗೆ ಬಂದ ಕೂಡಲೇ ಸಾಯಿ, ನೀನು ಮನೆಗೆ ಹೋಗು, ಜ್ವರ ಹೇಗೆ ಬಂತೋ ಹಾಗೇ ಇದ್ದು ಇನ್ನು 4 ದಿನಗಳಲ್ಲಿ ಹೋಗೋದು. ಸೀಮೆ ಅಕ್ಕಿ, ಬಾದಾಮಿ, ಪಿಸ್ತಾ ಹಾಕಿದ ಪಾಯಸವನ್ನು ಕುಡಿದು ಓಡಾಡು, ಮಲಗಿಕೊಳ್ಳಬೇಡ ಎಂದರು. ಆತನಿಗೆ ಉದಿಯನ್ನು ಕೊಟ್ಟು ಶ್ಯಾಮನನ್ನು ಜೊತೆಯಾಗಿ ಕಳಿಸಿದರು. ಅವರಿಬ್ಬರು ರೈಲು ಇಳಿದು ರಾತ್ರಿ 11 ಗಂಟೆಗೆ ನಡೆದುಕೊಂಡು ಮನೆ ತಲುಪಿದರು. ಮನೆಯಲ್ಲಿ ಬೇರೆಯವರೇನು ಹೇಳಿದರೂ ಕೇಳದೆ ಸಾಯಿ ಹೇಳಿದಂತೆಯೇ ಮಾಡಿದರು. ಅಲ್ಲಿ ಡಾಕ್ಟರ್, ನೀನು ಆಹುತಿ ಫಕೀರ ಹೇಳಿದಂತೆ ಮಾಡುವುದಾದರೆ ನಾನೇ ಇದಕ್ಕೆ ಎಂದು ಕೋಪಿಸಿಕೊಂಡನು. ಆದರೂ ಕಾಕಾ ಡಾಕ್ಟರ್ ಮಾತು ಕೇಳಲಿಲ್ಲ. 9ನೆಯ ದಿನ ಜ್ವರ ತೆಗೆದು ಅವನು ಅನಂತರ ಶಿರಡಿಗೆ ಹೋದಾಗ ಬಾಬಾ, ಬೊಂಬಾಯಿಯಲ್ಲಿ ನಿಮ್ಮ ಮನೆಯವರೇನೆಂದರು ಎಂದು ಕೇಳಿದರು. ಶ್ರೀ ನರಸಿಂಹ ಸರಸ್ವತಿಗಳ ಹಾಗೆ ಬಾಬಾನೂ ಸಹ ಇಂತಹ ಅಪತ್ಯವೆನ್ನುವ ಆಹಾರದ ಮುಖಾಂತರ ಕಾಯಿಲೆಯನ್ನು ಗುಣಪಡಿಸುತ್ತಿದ್ದರು. ಒಂದು ಸಾರಿ ಬೂಟಿಗೆ ಕಾಲರ ಬಂದು ಡಾಕ್ಟರ್ ಪಿಳ್ಳೆ ಎಷ್ಟು ಔಷಧ ಕೊಟ್ಟರೂ ಅದು ತಗ್ಗಲಿಲ್ಲ. ಕೊನೆಗೆ ಬಾಬಾನನ್ನು ಕೇಳಿದಾಗ ಬಾದಾಮಿ, ಪಿಸ್ತಾ ಹಾಕಿರುವ ಪಾಯಸವನ್ನು ಕುಡಿ ಎಂದರು. ಹಾಗೆ ಮಾಡಿದ ಕೂಡಲೇ ಕಾಯಿಲೆ ಇಳಿಮುಖವಾಯಿತು. ಒಂದು ದಿನ ಕಾಕಾ ಮಹಾಜನಿಗೆ ವಿರೋಚನವಾಗುತ್ತಿದ್ದಾಗ ಮಸೀದಿಯ ಪಕ್ಕದಲ್ಲಿದ್ದ ಕುಂಡದಿಂದ ನೀರನ್ನು ತೆಗೆದುಕೊಂಡು ಹೊರಕ್ಕೆ ಹೋಗಿ ಬರುತ್ತಿದ್ದನು. ಬಾಬಾ ಸರ್ವಜ್ಞನಲ್ಲವೇ. ಕಾಕಾ ಹತ್ತಿರ ಏನನ್ನೂ ಹೇಳಲಿಲ್ಲ. ಭಕ್ತರು ಮಸೀದಿಯ ಮುಂದುಗಡೆ ಕೆಲಸ ಮಾಡುತ್ತಿದ್ದರು. ಸಾಯಿ ಇದ್ದಕ್ಕಿದ್ದಂತೆ ಅವರೆಲ್ಲರನ್ನು ಬೈಯುವುದಕ್ಕೆ ಪ್ರಾರಂಭಿಸಿದಾಗ ಅವರೆಲ್ಲ ಭಯಬಿದ್ದು ಓಡಿ ಹೋದರು. ಸಾಯಿ ಕಾಕಾನನ್ನು ಮಾತ್ರ ಬಲವಂತವಾಗಿ ಕೂರಿಸಿಕೊಂಡು ಅಲ್ಲೇ ಯಾರೂ ಬಿಟ್ಟು ಹೋಗಿದ್ದ ಕಡಲೆಕಾಯಿ ಬೀಜವನ್ನು ಕಾಕೆಗೆ ತಿನ್ನಿಸಿ ತಾವು ಸ್ವಲ್ಪ ತಿಂದು ಆ ಮಡಿಕೆಯನ್ನು ನೀರನ್ನು ಅವನಿಗೆ
ಕುಡಿಸಿ ತಾವು ಕುಡಿದು ನಿನ್ನ ವ್ಯಾಧಿ ನಿಂತು ಹೋಯಿತು ಎಂದರು. ಕಾಕ ಆ ಕ್ಷಣದಲ್ಲಿ ವ್ಯಾಧಿ ಮುಕ್ತನಾದನು. ಈ ಚಿಕಿತ್ಸೆಯ ರಹಸ್ಯ ಬಾಬಾ ಸಂಕಲ್ಪವಲ್ಲದೆ ಮತ್ತೇನು? ಒಂದು ಸಾರಿ ಶ್ಯಾಮ ಮೂಲವಾದ ನೋವಿನಿಂದ ಸಂಕಟ ಪಡುತ್ತಿದ್ದರೆ ಬಾಬಾ ಸೋನಾಮುಖಿಯ ಕಷಾಯವನ್ನು ಮಾಡಿ ಕೊಂಚ ಶ್ಯಾಮನಿಗೆ ಕೊಟ್ಟು ಸ್ವಲ್ಪ ತಾವು ಕುಡಿದರು. ಆ ದಿನದಿಂದ ಆ ನೋವು ಮಾಯವಾಯಿತು. 3 ವರ್ಷಗಳ ನಂತರ ಆ ನೋವು ಮರುಕಳಿಸಿದಾಗ ಹಿಂದೆ ಸಾಯಿ ಮಾಡಿದ ಔಷಧಿ ಪ್ರಯೋಗ ಮಾಡಿಕೊಂಡಾಗ ಉಪಯೋಗವಾಗದೆ ರೋಗ ಉಲ್ಬಣವಾಯಿತು. ಪುನಃ ಸಾಯಿಯ ಅನುಗ್ರಹದಿಂದಲೇ ಉದಿಯಿಂದಲೇ ರೋಗ ವಾಸಿಯಾಯಿತು. ರಘುವೀರ್ ಪುರಂದರೆ ಮೊದಲೇ ಸಾರಿಗೆ ಶಿರಡಿಗೆ ಹೊರಟಾಗ ಅವನ ಮಗುವಿಗೆ ತುಂಬ ಜ್ವರ ಬಂದಿತು. ಅವನ ಹೆಂಡತಿಯ ಜೊತೆ ಅವನ ತಾಯಿ ಇರುವೆನೆಂದಳು. ಅದಕ್ಕೊಪ್ಪದೆ ಹಠ ಹಿಡಿದು ಅವನು ತನ್ನ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಶಿರಡಿಗೆ ಹೋದನು. 3ನೇ ದಿನ ಪುರಂದರೆಯ ಹೆಂಡತಿಗೆ ಬಾಬಾ ಕನಸಿನಲ್ಲಿ ಬಂದು ಮಗುವಿಗೆ ಉದಿಯನ್ನು ಕೊಟ್ಟರು. ಆ ಕ್ಷಣದಿಂದ ಜ್ವರ ತಗ್ಗಿ ಹೋಯಿತು. ಸಾಯಿ ನಾವು ಹೇಳಿಕೊಂಡದ್ದನ್ನೆಲ್ಲ ನಡೆಸಿಕೊಡದೆ ಪೂರ್ವಕರ್ಮದ ದೃಷ್ಟಿಯಿಂದ ನಮಗೆ ಶ್ರೇಯಸ್ಕರವಾದದ್ದನ್ನೇ ಮಾಡುತ್ತಾರೆ. ಒಬ್ಬಾಕೆ ತನ್ನ ಮಗುವಿಗೆ ಹಾವು ಕಡಿಯಿತೆಂದು ಬಾಬಾನನ್ನು ಮರೆಯಿಟ್ಟುಕೊಂಡಳು. ಊರಿಗೆ ಉದಿ ಕೊಡಲಿಲ್ಲ, ಆಶೀರ್ವಾದವನ್ನು ಮಾಡಲಿಲ್ಲ. ಆ ಮಗು ಸತ್ತು ಹೋಯಿತು. ಆ ತಾಯಿಯ ಶೋಕವನ್ನು ನೋಡಲಾರದೆ ಆ ಮಗುವನ್ನು ಬದುಕಿಸಬೇಕೆಂದು ಸಾಯಿಯನ್ನು ಅಂಗಲಾಚಿದ ದೀಕ್ಷಿತ. ಆಗ ಸಾಯಿ ಬಾಪು, ಈ ವಿಷಯದಲ್ಲಿ ನೀನು ಕೈ ಹಾಕಬೇಡ. ಇದು ಆ ಹುಡುಗನ ಒಳ್ಳೆಯದಕ್ಕೆ ಆಗಿದೆ. ಅವನು ಈ ಶರೀರದಲ್ಲಿ ಮಾಡಲಾಗದೇ ಇರುವುದನ್ನು ಹೊಸ ಶರೀರದಲ್ಲಿ ಮಾಡಬಲ್ಲನು. ಅವನನ್ನು ಬದುಕಿಸಿದರೆ ಈ ಹೊಸ ದೇಹ ಸತ್ತು ಹೋಗುವುದು. ಅದಕ್ಕೆ ಜವಾಬ್ದಾರಿಯನ್ನು ನೀನು ತೆಗೆದುಕೊಳ್ಳಬಲ್ಲೆಯಾ ಎಂದು ಕೇಳಿದರು. ದೀಕ್ಷಿತ್ ತನ್ನ ತಪ್ಪನ್ನು ಕಂಡುಕೊಂಡನು. ಹಾಗೆಯೇ 1911ರಲ್ಲಿ ಹರ್ದಾದಿಂದ ಬಂದ ಒಬ್ಬ ಕ್ಷಯರೋಗಿ ಸತ್ತು ಹೋದನು. ಅವನನ್ನು ಬದುಕಿಸಲಿಲ್ಲವೆಂದು ಅವನ ಬಂಧುಗಳು ಬಾಬಾ ವಿಷಯದಲ್ಲಿ ಮುರಿಸಿಕೊಂಡರು. ಇದಾದ ನಂತರ ಬಾಬಾ ಅವರಲ್ಲೊಬ್ಬರ ಕನಸಿನಲ್ಲಿ ಬಂದು ರೋಗಿಯ ತಲೆಯನ್ನು ತಮ್ಮ ತಡೆಯ ಮೇಲಿಟ್ಟುಕೊಂಡು ಕೊಳೆತು ಹೋಗಿದ್ದ ಅವನ ಶ್ವಾಸ ಮತ್ತು ಕರಳುಗಳನ್ನು ತೋರಿಸುತ್ತಾ ಇವನನ್ನು ಇಂತಹ ಚಿತ್ರಹಿಂಸೆಯಿಂದ ಬಿಡುಗಡೆ ಮಾಡಿದ್ದೇನೆ ಎಂದು ಹೇಳಿದರು. ಆತನ ಬಂಧುವರ್ಗವೆಲ್ಲ ಪುನಃ ಸಾಯಿಯನ್ನು ಸೇವಿಸಲಾರಂಭಿಸಿದರು. ಬಾಬಾ ತಾವು ಯಾವಾಗಲಾದರೂ ಭಕ್ತರು ಕೇಳಿದ್ದನ್ನು ಅನುಗ್ರಹಿಸಲಾರದೇ ಇದ್ದಾಗ ಏನೂ ಮಾತಾಡುತ್ತಿರಲಿಲ್ಲ. ಸಾಯಿ ತನಗೊಬ್ಬ ಮಗನನ್ನು ಪ್ರಸಾದಿಸಬೇಕೆಂದು ಕೇಳಿಕೊಳ್ಳುತ್ತಾ ಗೋವಿಂದರಾವ್ ಶಿರಡಿಗೆ ಬರುತ್ತಿದ್ದನು. ಬಾಬಾ ಮಾತ್ರ ತುಟಿ ಪಿಟಕ್ಕೆನ್ನುತ್ತಿರಲಿಲ್ಲ. ಇನ್ನೊಂದು ಮದುವೆ ಮಾಡಿಕೊಂಡರೆ ಮಕ್ಕಳಾಗೋದೇ ಎಂದು ಹೇಳಿನೆಂದು ಅವನು ಕೇಳಿಕೊಂಡನು. ಆದರೂ ಸಾಯಿ ಬಾಯಿ ಬಿಡಲಿಲ್ಲ. ಅವನಿಗೆ ಸಂತಾನ ಯೋಗವಿಲ್ಲೆಂದು ಸಾಯಿಗೆ ಗೊತ್ತಿತ್ತು. ಜಯ ನಮ ಸಾಯಿನಾಥ್ ಮಹಾರಾಜ್ ಕಿ ಜೈ.